ರಾಜ್ಯ ಸರ್ಕಾರ ಮುಸಲ್ಮಾನರಿಗೆ ನೀಡಿದ ಮೀಸಲಾತಿ ವಿರೋಧಿಸಿ ತೀರ್ಥಹಳ್ಳಿ ಶಾಸಕ ಆರ್ ಜ್ಞಾನೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಮೀಸಲಾತಿಯನ್ನ ಮುಸಲ್ಮಾನರಿಗೆ ಮಾತ್ರ ನೀಡಿದೆ. ಇದು ಜನವಿರೋಧಿ ಕಾಯ್ದೆಯಾಗಿದ್ದು ಧರ್ಮಾಧಾರಿತ ಮೀಸಲಾತಿ ಎಂದು ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ, ಕೀಳು ಮಟ್ಟದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. % ಘೋಷಣೆ ಮಾಡಿದೆ ಮೊನ್ನೆ ಬಜೆಟ್ನಲ್ಲಿ ಮತ್ತು ಕಾಯ್ದೆಯನ್ನು ಕೂಡ ಮಾಡ್ತು. ಇದರ ವಿರುದ್ಧ ವಿಧಾನಮಂಡಲದ ಒಳಗಡೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥ ಒಂದು ಕಾಯ್ದೆ, ಧರ್ಮದ ಆಧಾರದ ಮೇಲೆ ಈ ರೀತಿ ಗುತ್ತಿಗೆಯನ್ನು ಹಂಚುವಂಥದ್ದು ಅವಶ್ಯಕತೆ ಬರೋದಿಲ್ಲ. ನಿಮಗೆ ಗೊತ್ತಿದೆ, ಇವತ್ತು ಹೆಚ್ಚು ಕಮ್ಮಿ ಮುನ್ಸಿಪಾಲ್ಟಿ ಇರ್ಬೋದು, ವಿದ್ಯುತ್ ಗುತ್ತಿಗೆದಾರರು ಇರ್ಬೋದು, PWD ಕಾಂಟ್ರಾಕ್ಟರ್ಸ್ ಇರ್ಬೋದು, ಎಲ್ಲ ಕಡೆ ಮುಸಲ್ಮಾನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಟ್ರಾಕ್ಟ್ ಗುತ್ತಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಏನು ತೊಂದರೆ ಇಲ್ಲ. ಅದರ ಜೊತೆಗೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವರಿಗೆ ರಿಸರ್ವೇಷನ್ನ ಘೋಷಣೆ ಮಾಡಿರುವಂಥದ್ದು ಜನವಿರೋಧಿಯಾಗಿರ್ತಕ್ಕಂಥ ಒಂದು ಕಾಯ್ದೆ. ಅದನ್ನು ವಾಪಸ್ ಪಡಿಬೇಕು ಮತ್ತು ಹಿಂದುಳಿದ ವರ್ಗದವರಿಗೆ ಕೊಡದೇ ಇರುವಂಥ ರಿಸರ್ವೇಷನ್ನ ಮತ್ತು ಬೇರೆ ಬೇರೆ ಜನರಲ್ ಆಗಿ ಇರ್ತಕ್ಕಂಥ ಇರೋರಿಗೆ ಕೊಡದೇ ಇರುವಂಥ ರಿಸರ್ವೇಷನ್ನ ತಮಗೆ ಓಟ್ ಕೊಡುವಂಥ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಲಿಕ್ಕಾಗಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ. ಇವತ್ತು ಸಾರ್ವಜನಿಕ ಹಣದಲ್ಲಿ ಈ ರೀತಿ ನಾಟಕ ಆಡುವಂಥ ಪ್ರಯತ್ನವನ್ನು, ಅವರ ವೋಟ್ ಬ್ಯಾಂಕಿಗಾಗಿ ಮಾಡುವಂಥ ಪ್ರಯತ್ನವನ್ನು ನಾವು ಖಂಡಿಸಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಖಂಡಿತ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂವಿಧಾನದಲ್ಲಿ ಕೂಡ ಬರೆದಿದ್ದಾರೆ, ಧರ್ಮಾಧಾರಿತ ಮೀಸಲನ್ನು ಕೊಡಬಾರ್ದು. BCM B ಅಂತ ಹೇಳ್ತಾರೆ. ಆ BCM B-ನಲ್ಲಿ 2B-ನಲ್ಲಿ ಮುಸಲ್ಮಾನ ಒಂದೇ ಇದೆ. ಇದೊಂದು ವಿಶೇಷವಾಗಿ ಕೋರ್ಟಿಗೆ ಹೋಗೋದನ್ನು ತಪ್ಪಿಸಿಡ್ಲಿಕ್ಕಾಗಿ ಮಾಡಿರ್ತಕ್ಕಂಥ ನಡೆ. ಜನ ಇವತ್ತು ರಾಜ್ಯದ ಜನ ಕ್ಷಮಿಸೋದಿಲ್ಲ, ಅತಿರೇಕಕ್ಕೆ ಹೋಗಿದ್ದಾರೆ. ನಿಮಗೆ ಗೊತ್ತಿದೆ ಶಿಕ್ಷಣದಲ್ಲಿ ಮೊನ್ನೆ ಏನು ಕೊಟ್ಟಿದ್ದಾರೆ ಅಂತ. ನಾನೀಗಾಗಲೇ ಹೇಳಿದೆ, ನಮ್ಮ ಮಕ್ಕಳು, ಮುಸಲ್ಮಾನರ ಮಕ್ಕಳು ಒಂದು ಶಾಲಾ ಕೊಠಡಿಯಲ್ಲಿ ಕೂತು ಓದದೇ ಇದ್ದರೆ, ಒಂದು ಹಾಸ್ಟೆಲ್ನಲ್ಲಿ ಕೂತು ಊಟ ಮಾಡದೇ ಇದ್ದರೆ, ಒಂದು ಕ್ರೀಡಾಂಗಣದಲ್ಲಿ ಮೈಮುಟ್ಟಿ ಆಟ ಆಗಿಡದೇ ಇದ್ದರೆ ನಾವು ಒಂದಾಗೋದು ಯಾವಾಗ? ಸರ್ವಧರ್ಮಗಳ ಶಾಂತಿಯ ತೋಟ ಅಂತೇಳಿ ಹಾಡು ಹೇಳಬೇಕು ಕುವೆಂಪುರವ್ರದ್ದು. ಬಿಟ್ಟರೆ ಕುವೆಂಪುರವರ ಈ ಸಂದೇಶವನ್ನು ಭಂಗ ಮಾಡುವಂಥ ಕೆಲಸ, ಅದಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮೊನ್ನೆ ಬಜೆಟ್ನಲ್ಲಿ ಮಾಡಿದೆ. ಇದು ಮುಸ್ಲಿಂ ತುಷ್ಟೀಕರಣದ ಅತಿರೇಕಕ್ಕೆ ಹೋಗ್ತಾ ಇದೆ. ನನ್ನ ವಿನಂತಿ ಇಷ್ಟೇ, ಕನ್ನಡಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ಕೇಳಬೇಕು. ಕನ್ನಡದ ಶಾಲೆಗಳನ್ನು ಮುಚ್ತಾ ಇದ್ದೀರಿ, ಶಾಲೆ ಮೇಸ್ಟ್ರನ್ನು ಕೊಡ್ತಾ ಇಲ್ಲ, 9 ಯೂನಿವರ್ಸಿಟಿಗಳನ್ನು ದುಡ್ಡಿಲ್ಲ ಅಂತ ಮುಚ್ತಾ ಇದ್ದೀರಿ. ಆದರೆ ಉರ್ದು ಶಾಲೆಗಳನ್ನು ಹೊಸದಾಗಿ ಓಪನ್ ಮಾಡಲಿಕ್ಕೆ ಸಾವಿರಾರು ಕೋಟಿ ಕೊಟ್ಟಿದ್ದೀರಿ. ಇದು ಹೇಗಿದೆ? ಅವ್ರಿಗೆ PUC ಮಾಡಲಿಕ್ಕೆ, ಅವ್ರ ಮಕ್ಕಳಿಗೆ ಕರಾಟೆ ಕಲಿಸ್ಲಿಕ್ಕೆ, ಅವ್ರ ಮಕ್ಕಳ ಎಜುಕೇಷನ್, ಅವ್ರ ಮಕ್ಕಳ ಮದುವೆಗೆ ಹಣ ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿದೆ. ಆದರೆ ಎಲ್ಲರ ಮಕ್ಕಳು ಓದುವಂಥ, ಬಡವರು ದಲಿತರ ಮಕ್ಕಳು ಓದುವಂಥ ಶಾಲೆಗಳನ್ನು ಇವತ್ತು ಮುಚ್ತಾ ಇದ್ದೀರಿ. ಕೇವಲ 10,000 9,000ಕ್ಕೆ ನಮ್ಮ ಅತಿಥಿ ಶಿಕ್ಷಕರಾಗಿ B.Ed ಆದಂಥವ್ರು, D.Ed ಆದಂಥವ್ರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಮಯಕ್ಕೆ ಸರಿಯಾಗಿ ಇವತ್ತು ಕೊಡ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಸರ್ಕಾರಕ್ಕೆ ನಾಚಿಕೆ, ಮಾನ ಮರ್ಯಾದೆ ಏನೂ ಇಲ್ಲದೇನೆ ಈ ರೀತಿಯ ರಿಸರ್ವೇಷನ್ನ ಕೊಟ್ಟು ಒಂದು ಬಹಳ ಹೀನ ಸ್ಥಿತಿಗೆ ರಾಜಕಾರಣವನ್ನು ತಗೊಂಡು ಹೋಗ್ತಾ ಇದೆ. ಇವರು ಸಾಧನೆ ಆಧಾರದ ಮೇಲೆ ವೋಟ್ ಕೇಳಬೇಕಾಗಿತ್ತು. 65 ವರ್ಷ 70 ವರ್ಷ ದೇಶ ರಾಜ್ಯ ಆಳಿರ್ತಕ್ಕಂಥ ಕಾಂಗ್ರೆಸ್ಸು. ಆದರೆ ಅವರಿಗೆ ಯಾವ ಸಾಧನೆಯೂ ಇಲ್ಲ. ಹಾಗಾಗಿ ತುಷ್ಟೀಕರಣದಿಂದ ವೋಟ್ ಬ್ಯಾಂಕನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದೆ. ಇವತ್ತು ಹಿಂದೂಗಳು ಅವರಿಗೆ ಪಾಠ ಹೇಳ್ತಾರೆ. ನೋಡಿ, ಸಂವಿಧಾನ 106 ಸಾರಿ ಬದಲಾವಣೆ ಆಗಿದೆ, 76 ಸಾರಿ ಕಾಂಗ್ರೆಸ್ ಬದಲಾವಣೆ ಮಾಡಿದೆ. ಹಾಗಾಗಿ ಈ ಚರ್ಚೆ ಮಾಡೋದ್ರ ಹಿನ್ನೆಲೆಯಲ್ಲಿ 76 ಸಾರಿ ಕಾಂಗ್ರೆಸ್ನವ್ರು ಹೆಂಗೆ ಬದಲಾವಣೆ ಮಾಡಿದ್ರು, ಯಾವ ಕಾರಣಕ್ಕಾಗಿ ಬದಲಾವಣೆ ಮಾಡಿದ್ರು ನೋಡಿದ್ರೆ ಹೇಸಿಗೆ ಅನಿಸುತ್ತೆ. ಇವತ್ತು ಅಂಬೇಡ್ಕರ್ ಅವರು ಬದುಕಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಬರೆದಂಥ ಒಂದು ಈ ಚರ್ಚೆ ಮಾಡೋದ್ರ ಹಿನ್ನೆಲೆಯಲ್ಲಿ 76 ಸಾರಿ ಕಾಂಗ್ರೆಸ್ನವ್ರು ಹೆಂಗೆ ಬದಲಾವಣೆ ಮಾಡಿದ್ರು,